ಸ್ಟಾರ್ಟ್. ನನ್ನ ಹೆಸರು ಧನುಶ್ರೀ. ಇವತ್ತು ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ತ್ರಿವಿಧ ಜಿಗಿತದ ಅಂಕಣದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಓಡುವ ಮಾರ್ಗ. ಇದರ ಉದ್ದ 40 ಮೀಟರ್, ಅಗಲ 1.22 ಮೀಟರ್. ಜಿಗಿತದ ಗುಂಡಿ 2.75ರಿಂದ 3 ಮೀಟರ್ ಇರುತ್ತದೆ. ಉದ್ದ 9 ಮೀಟರ್. ಇದರ ಮೂಲ ಮಹಿಳೆಯರಿಗೆ 11 ಮೀಟರ್, ಪುರುಷರಿಗೆ 13 ಮೀಟರ್, ಹಿರಿಯರಿಗೆ 9ರಿಂದ 12 ಮೀಟರ್ ಇರುತ್ತದೆ. ಇದರ ಮೂಲ ನಿಯಮಗಳು. ತ್ರಿವಿಧ ಜಿಗಿತವು ತ್ರಿವಿಧ ಜಿಗಿತದ ಕ್ರಮದಲ್ಲಿ ಎಂದರೆ ಹಾಫ್ ಸ್ಟೆಪ್ ಮತ್ತು ಜಂಪ್ ರೀತಿಯಲ್ಲೇ ಇರಬೇಕು. ಟೇಕಾಫ್ ಗೆರೆಯನ್ನು ತುಳಿಯಬಾರದು. ಓಡುವ ಹಾದಿಯಲ್ಲಿ ಒಳಗಿರುವ ಟೇಕಾಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬೇಕು. ಮೊದಲ ಅರ್ಹತಾ ಸುತ್ತಿನಲ್ಲಿ ಜಿಗಿತಗಾರರಿಗೆ 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತಹ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ 3 ಅವಕಾಶಗಳನ್ನು ನೀಡಲಾಗುತ್ತದೆ. ಕ್ರಮಗಳು. ಜಿಗಿಯುವ ರೀತಿಯು ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತವು ಅನರ್ಹಗೊಳ್ಳುತ್ತದೆ. ಟೇಕಾಫ್ ಗೆರೆಯನ್ನು ತುಳಿಯಬಾರದು. ಟೇಕಾಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ. ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು. ಜಿಗಿತದ ನಂತರ ಜಿಗಿತದ ಗುಂಡಿಯಲ್ಲೇ ಹಿಂದೆ ನಡೆದು ಬರಬಾರದು. ಈ ಅಂಕಣದ ಬಗ್ಗೆ ಯಾರು ಪರಿಚಯ ಮಾಡಿಕೊಳ್ಳೋದು? ಪೂರ್ಣಿಮಾ ಬಗ್ಗೆ. ನನ್ನ ಹೆಸರು ಪೂರ್ಣಿಮಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತ್ರಿವಿಧ ಜಿಗಿತದ ಅಂಕಣದ ಬಗ್ಗೆ ಪರಿಚಯ ಮಾಡಿದ್ದೇನೆ. ಉದ್ದ 40 ಮೀಟರ್, ಅಗಲ 1.22 ಮೀಟರ್. ಜಿಗಿತದ ಗುಂಡಿ 2.75ರಿಂದ 3 ಅಗಲ 9 ಮೀಟರ್. ಮಹಿಳೆಯರಿಗೆ 11 ಮೀಟರ್, ಪುರುಷರಿಗೆ 13 ಮೀಟರ್, ಹಿರಿಯರಿಗೆ 9ರಿಂದ 12 ಮೀಟರ್ ಇರುತ್ತದೆ. ಇದರ ನಿಯಮಗಳನ್ನು ತಿಳಿಸಲು ಅವಕಾಶ. ನನ್ನ ಹೆಸರು ಅಮೂಲ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ತ್ರಿವಿಧ ಜಿಗಿತದ ಅಂಕಣವನ್ನು ಪರಿಚಯಿಸಿ ಇದರ ಮೂಲ ನಿಯಮಗಳನ್ನು ಹೇಳುತ್ತೇವೆ. ತ್ರಿವಿಧ ಜಿಗಿತವು ತ್ರಿವಿಧ ಜಿಗಿತದ ಕ್ರಮದಲ್ಲಿಯೇ ಅಂದರೆ ಹಾಫ್ ಸ್ಟೆಪ್ ಮತ್ತು ಜಂಪ್ ರೀತಿಯಲ್ಲಿಯೇ ಇರಬೇಕು. ಟೇಕಾಫ್ ಗೆರೆಯನ್ನು ತುಳಿಯಬಾರದು. ಓಡುವಾಗ ಹಾದಿಯ ಒಳಗಿರುವ ಟೇಕಾಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬೇಕು. ಮೊದಲ ಅರ್ಹತಾ ಸುತ್ತಿನಲ್ಲಿ ಜಿಗಿತಗಾರರಿಗೆ 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತಹ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ 3 ಅವಕಾಶಗಳನ್ನು ನೀಡಲಾಗುವುದು. ಕ್ರಮಗಳು. ಜಿಗಿಯುವ ರೀತಿಯು ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತವು ಅನರ್ಹಗೊಳ್ಳುತ್ತದೆ. ಟೇಕಾಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ. ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು. ಜಿಗಿತದ ನಂತರ ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು. ಟೇಕಾಫ್ ಗೆರೆಯನ್ನು ತುಳಿಯಬಾರದು. ಓಡುವ ಮಾರ್ಗ. ಉದ್ದ 40 ಮೀಟರ್, ಅಗಲ 1.22 ಮೀಟರ್. ಓಡುವ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಸಮತಟ್ಟಾಗಿರುತ್ತದೆ. ಓಡುವ ಮಾರ್ಗವು ಗೆರೆಯನ್ನು 5 ಸೆಂಟಿಮೀಟರ್ ಅಗಲ ಬಿಳಿ ಬಣ್ಣದಿಂದ ಅಥವಾ ಜಿಗಿತದ ಗುಂಡಿ. ಉದ್ದ 9 ಮೀಟರ್ನಿಂದ 12 ಮೀಟರ್, ಅಗಲ 7.75 ಮೀಟರ್ನಿಂದ 3 ಮೀಟರ್. ಜಿಗಿಯುವ ಗುಂಡಿಯನ್ನು ಮೃದುವಾದ, ಸ್ವಲ್ಪ ಒದ್ದೆಯಾದ ಮರಳಿನಿಂದ ತುಂಬಿಸಬೇಕು ಮತ್ತು ಗುಂಡಿಯಲ್ಲಿರುವ ಮರಳಿನ ಮಟ್ಟವು ನೆಲದ ಮಟ್ಟ ಅಥವಾ ಟೇಕಾಫ್ ಬೋರ್ಡಿನ ಮಟ್ಟಕ್ಕೆ ಸಮನಾಗಿರಬೇಕು. ಸಾಧ್ಯವಾದ ಮಟ್ಟಿಗೆ ಟೇಕ್ ಆಫ್
ಹಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಒಂದೇ ಗೆರೆಯಲ್ಲಿರಬೇಕು. ಟೇಕ್ ಆಫ್ ಬೋರ್ಡ್ ಹಲಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭದವರೆಗೆ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಉದ್ದ ಮಹಿಳೆಯರಿಗೆ 11 ಮೀಟರ್, ಪುರುಷರಿಗೆ 13 ಮೀಟರ್, ಹಿರಿಯರಿಗೆ 9 ಮೀಟರ್ನಿಂದ 12 ಮೀಟರ್. ಟೇಕ್ ಆಫ್ ಗೆರೆಯಿಂದ ಜಿಗಿತದ ಗುಂಡಿಯ ಕೊನೆಯ ಅಂಚಿನವರೆಗೆ ಕನಿಷ್ಠ 21 ಮೀಟರ್ ಅಂತರವಿರಬೇಕು. ಹಲಗೆಯ ರಚನೆ ಉದ್ದ 1.22 ಮೀಟರ್, ಅಗಲ 20 ಸೆಂಟಿಮೀಟರ್, ದಪ್ಪ 10 ಸೆಂಟಿಮೀಟರ್ ಇರಬೇಕು. ಹಲಗೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿರಬೇಕು. ಹಲಗೆಯು ಆಯತಾಕಾರದಲ್ಲಿದ್ದು ಅದನ್ನು ಮರದಿಂದ ಮಾಡಿರುತ್ತಾರೆ. ಮೂಲ ನಿಯಮಗಳು ತ್ರಿವಿಧ ಜಿಗಿತವು ತ್ರಿವಿಧ ಜಿಗಿತದ ಕ್ರಮದಲ್ಲಿಯೇ, ಅಂದರೆ ಆಫ್ ಸ್ಟೆಪ್ ಮತ್ತು ಜಂಪ್ ರೀತಿಯಲ್ಲೇ ಇರಬೇಕು. ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು. ಓಡುವ ಹಾದಿ ಒಳಗಿರುವ ಟೇಕ್ ಆಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬೇಕು. ಮೊದಲ ಅರ್ಹತಾ ಸುತ್ತಿನಲ್ಲಿ ಜಿಗಿತಗಾರರಿಗೆ 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತಹ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ 3 ಅವಕಾಶಗಳನ್ನು ನೀಡಬಹುದು. ಅಕ್ರಮಗಳು ಜಿಗಿಯುವ ರೀತಿಯು ಅಕ್ರಮಬದ್ಧವಾಗಿದ್ದರೆ ಆ ಜಿಗಿತವು ಅನರ್ಹಗೊಳ್ಳುತ್ತದೆ. ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು. ಟೇಕ್ ಆಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ. ಜಿಗಿತದ ಗುಂಡಿಯಲ್ಲೇ ಜಿಗಿಯಬೇಕು. ಜಿಗಿತದ ನಂತರ ಜಿಗಿದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು. ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದದ್ದು ಮೈದಾನದ ಜಿಗಿತದ ಸ್ಪರ್ಧೆಯಾಗಿದ್ದು, ಮೇಲಾಟಗಳಲ್ಲಿ ತ್ರಿವಿಧ ಜಿಗಿತವು ಒಂದಾಗಿದೆ. ತ್ರಿವಿಧ ಜಿಗಿತದ ಬಗ್ಗೆ ಈ ಹಿಂದೆ ತಿಳಿದಿರುವಿರಿ. ಅಂಶಗಳ ಸಂಬಂಧ ಮುಂದಿನ ಅಂಶಗಳನ್ನು ತಿಳಿಯೋಣ. ಮೇಲಾಟದ ಮೈದಾನದ ಸ್ಪರ್ಧೆಗಳಲ್ಲಿ ನರಸ್ನಾಯು ಸಂಯೋಜನೆಯನ್ನು ಉಪಯೋಗಿಸಿಕೊಂಡು ಕಾಲಿನ ಸ್ಫೋಟಕ ಶಕ್ತಿಯನ್ನು ಬಳಸಿ ಮಾಡುವ ಕೌಶಲ ಸ್ಪರ್ಧೆಯ ತ್ರಿವಿಧ ಜಿಗಿತವಾಗಿದೆ. ತ್ರಿವಿಧ ಜಿಗಿತ ಎಂದರೆ 3 ರೀತಿಯ ಜಿಗಿತಗಳನ್ನು ಒಳಗೊಂಡಿರುವುದು. ತ್ರಿವಿಧ ಜಿಗಿತ ಆಡುವ ಕ್ರಮವು ಸ್ವಾಪ್ ಜಂಪ್, ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆದು ಕುಂಟಿ ಅಪ್, ನಂತರ ಅದೇ ಕಾಲಿನಿಂದ ಜಿಗಿದು ಮತ್ತೊಂದು ಕಾಲಿನಿಂದ ಹೆಜ್ಜೆ ಇಟ್ಟು ಸ್ವಾಪ್, ನಂತರ ಗುಂಡಿಯೊಳಗೆ ಆಡುವುದು ಜಂಪ್ ಆಗಿರುತ್ತದೆ. ಅಂದರೆ ಜಿಗಿತಗಾರನು ಎಡಗಾಲಿನಿಂದ ಟೇಕ್ ಆಫ್ ತೆಗೆದುಕೊಂಡು ಅಪ್ ನೆಗೆದು ಮಾಡಿ ಎಡಗಾಲ ಮೇಲೆ ನಿಂತು ಅದೇ ಕಾಲಿನಿಂದ 2ನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನು ಬಲಗಾಲಿನಿಂದಿಟ್ಟು ನಂತರ ಬಲಗಾಲಿನಿಂದ ಜಿಗಿದ 2 ಕಾಲುಗಳ ಮೇಲೆ ಗುಂಡಿಯಲ್ಲಿ ಇಳಿಯಬೇಕು. ಟೇಕ್ ಆಫ್ ತೆಗೆದುಕೊಂಡು ನೆಗೆದ ನಂತರ ಮುಂದಿನ ಹೆಜ್ಜೆಯನ್ನಿಡುವಾಗ ಇನ್ನೊಂದು ಕಾಲು ನೆಲಕ್ಕೆ ತಾಗಬಾರದು. ಹೆಚ್ಚಿನ ಮಾಹಿತಿಯು ಪ್ರಾಯೋಗಿಕ ಭಾಗದಲ್ಲಿ ತಿಳಿಯಬಹುದು. ತ್ರಿವಿಧ ಜಿಗಿತ ಅಂಕಣ ರಚನೆ. ತ್ರಿವಿಧ ಜಿಗಿತ ಅಂಕಣ ರಚನೆ. ಅಳತೆಗಳು: ಓಡುವ ಮಾರ್ಗ ಉದ್ದ 40 ಮೀಟರ್, ಅಗಲ 1.22 ಮೀಟರ್. ಓಡುವ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಸಮತಟ್ಟಾಗಿರಬೇಕು. ಓಡುವ ಮಾರ್ಗದ ಗೆರೆಯನ್ನು 5 ಸೆಂಟಿಮೀಟರ್ ಅಗಲ ಬಿಳಿ ಬಣ್ಣ ಅಥವಾ ಮಾರ್ಕಿಂಗ್ ಪೌಡರ್ನಿಂದ ಗುರುತಿಸಬೇಕು. ಜಿಗಿತದ ಗುಂಡಿ ಉದ್ದ 9 ಮೀಟರ್ನಿಂದ 12 ಮೀಟರ್, ಅಗಲ 2.75 ಮೀಟರ್ನಿಂದ 3.00 ಮೀಟರ್. ಜಿಗಿಯುವ ಗುಂಡಿಯನ್ನು ಮೃದುವಾದ ಸ್ವಲ್ಪ ಒದ್ದೆಯಾದ ಮರಳಿನಿಂದ ತುಂಬಿಸಬೇಕು ಮತ್ತು ಗುಂಡಿಯಲ್ಲಿರುವ ಮರಳಿನ ಮಟ್ಟವು ನೆಲದ ಮಟ್ಟ ಅಥವಾ ಟೇಕ್ ಆಫ್ ಬೋರ್ಡ್ನ ಮಟ್ಟಕ್ಕೆ ಸಮನಾಗಿರಬೇಕು. ಸಾಧ್ಯವಾದ ಮಟ್ಟಿಗೆ ಟೇಕ್ ಆಫ್ ಹಲಗೆಯು ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಒಂದೇ ಗೆರೆಯಲ್ಲಿರಬೇಕು. ಹಲಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭವಾದರೆ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಉದ್ದ ಮಹಿಳೆಯರಿಗೆ 11 ಮೀಟರ್,
ಪುರುಷರಿಗೆ 13 ಮೀಟರ್, ಹಿರಿಯರಿಗೆ 9ರಿಂದ 12 ಮೀಟರ್. ಟೇಕ್ ಆಫ್ ಗೆರೆಯಿಂದ ಜಿಗಿತದ ಗುಂಡಿಯ ಕೊನೆಯ ಅಂಚಿನವರೆಗೆ ಕನಿಷ್ಠ 21 ಮೀಟರ್ ಅಂತರವಿರಬೇಕು. ಹಲಗೆ ರಚನೆ: ಉದ್ದ 1.22 ಮೀಟರ್, ಅಗಲ 20 ಸೆಂಟಿಮೀಟರ್, ದಪ್ಪ 10 ಸೆಂಟಿಮೀಟರ್. ಹಲಗೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿರಬೇಕು. ಹಲಗೆಯು ಆಯತಾಕಾರದಲ್ಲಿದ್ದು ಅದನ್ನು ಮರದಿಂದ ಮಾಡಿರುತ್ತಾರೆ. ಮೂಲ ನಿಯಮಗಳು: ತ್ರಿವಿಧ ಜಿಗಿತ ಕ್ರಮದಲ್ಲಿಯೇ, ಅಂದರೆ ಅಪ್, ಸ್ವಾಪ್ ಮತ್ತು ಜಂಪ್ ರೀತಿಯಲ್ಲಿರಬೇಕು. ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು. ಓಡುವ ಹಾದಿಯ ಒಳಗಿರುವ ಟೇಕ್ ಆಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬೇಕು. ಮೊದಲ ಸುತ್ತಿನಲ್ಲಿ ಜಿಗಿತಗಾರರಿಗೆ 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತಹ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ 3 ಅವಕಾಶಗಳನ್ನು ನೀಡಲಾಗುವುದು. ಕ್ರಮಗಳು: ಜಿಗಿಯುವ ರೀತಿ ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತವು ಅನರ್ಹಗೊಳ್ಳುತ್ತದೆ. ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು. ಟೇಕ್ ಆಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ. ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು. ಜಿಗಿತದ ನಂತರ ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು. ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದ ಮೈದಾನದ ಜಿಗಿತದ ಸ್ಪರ್ಧೆಯಾಗಿದ್ದು, ಮೇಲಾಟಗಳಲ್ಲಿ ತ್ರಿವಿಧ ಜಿಗಿತವು ಒಂದಾಗಿದೆ. ತ್ರಿವಿಧ ಜಿಗಿತದ ಬಗ್ಗೆ ಈ ಹಿಂದೆ ತಿಳಿದಿರುವ ಅಂಶಗಳ ಸಂಬಂಧ ಮುಂದಿನ ಅಂಶಗಳನ್ನು ತಿಳಿಯೋಣ. ಮೇಲಾಟದ ಮೈದಾನದ ಸ್ಪರ್ಧೆಗಳಲ್ಲಿ ನರಸ್ನಾಯು ಸಂಯೋಜನೆಯನ್ನು ಉಪಯೋಗಿಸಿಕೊಂಡು ಕಾಲಿನ ಸ್ಫೋಟಕ ಶಕ್ತಿಯನ್ನು ಬಳಸಿ ಮಾಡುವ ಕೌಶಲ್ಯ ಸ್ಪರ್ಧೆ ತ್ರಿವಿಧ ಜಿಗಿತವಾಗಿದೆ. ತ್ರಿವಿಧ ಜಿಗಿತ ಎಂದರೆ 3 ರೀತಿಯ ಜಿಗಿತಗಳನ್ನು ಒಳಗೊಂಡಿರುವುದು. ತ್ರಿವಿಧ ಜಿಗಿತದ ಹಾರುವ ಕ್ರಮವು ಹಾಪ್, ಸ್ಟೆಪ್, ಜಂಪ್. ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆದು ಕುಂಟಿ ಹಾಪ್, ನಂತರ ಅದೇ ಕಾಲಿನಿಂದ ಜಿಗಿದು ಮತ್ತೊಂದು ಕಾಲಿನಿಂದ ಹೆಜ್ಜೆ ಇಟ್ಟು ಸ್ಟೆಪ್, ನಂತರ ಗುಂಡಿಯೊಳಗೆ ಹಾರುವುದು ಜಂಪ್ ಆಗಿರುತ್ತದೆ. ಅಂದರೆ ಜಿಗಿತಗಾರನು ಎಡಗಾಲಿನಿಂದ ಟೇಕ್ ಆಫ್ ತೆಗೆದುಕೊಂಡು ಹಾಪ್ ನೆಗೆದು ಮಾಡಿ ಎಡಗಾಲ ಮೇಲೆ ನಿಂತು ಅದೇ ಕಾಲಿನಿಂದ 2ನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನು ಬಲಗಾಲಿನಿಂದಿಟ್ಟು ನಂತರ ಬಲಗಾಲಿನಿಂದ ಜಿಗಿದು 2 ಕಾಲುಗಳ ಮೇಲೆ ಗುಂಡಿಯಲ್ಲಿ ಇಳಿಯಬೇಕು. ಟೇಕ್ ಆಫ್ ತೆಗೆದುಕೊಂಡು ನೆಗೆದ ನಂತರ ಮುಂದಿನ ಹೆಜ್ಜೆಯಲ್ಲಿಡುವಾಗ ಇನ್ನೊಂದು ಕಾಲು ಸ್ಲೀಪಿಂಗ್ ಲೆಗ್ ನೆಲಕ್ಕೆ ತಾಗಬಹುದು. ಹೆಚ್ಚಿನ ಮಾಹಿತಿಯು ಪ್ರಾಯೋಗಿಕ ಭಾಗದಲ್ಲಿ ತಿಳಿಯಬಹುದಾಗಿದೆ. ತ್ರಿವಿಧ ಅಂಕಣ ರಚನೆ: ಅಳತೆಗಳು. ಓಡುವ ಮಾರ್ಗ: ಉದ್ದ 40 ಮೀಟರ್, ಅಗಲ 1.22 ಮೀಟರ್. ಓಡುವ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಸಮತಟ್ಟಾಗಿರಬೇಕು. ಓಡುವ ಮಾರ್ಗದ ಗೆರೆಯನ್ನು 5 ಮೀಟರ್ ಅಗಲ ಬಿಳಿ ಬಣ್ಣ ಅಥವಾ ಮಾರ್ಕಿಂಗ್ ಪೌಡರ್ನಿಂದ ಜಿಗಿತದ ಗುಂಡಿ: ಉದ್ದ 9 ಮೀಟರ್ನಿಂದ 12 ಮೀಟರ್ ಇರಬೇಕು. ಅಗಲ 2.75 ಮೀಟರ್ನಿಂದ 3 ಮೀಟರ್ ಇರಬೇಕು. ಜಿಗಿಯುವ ಗುಂಡಿಯನ್ನು ಮೃದುವಾದ ಸ್ವಲ್ಪ ಒದ್ದೆಯಾದ ಮರಳಿನಿಂದ ತುಂಬಿಸಬೇಕು ಮತ್ತು ಗುಂಡಿಯಲ್ಲಿರುವ ಮರಳಿನ ಮಟ್ಟವು ನೆಲದ ಮಟ್ಟ ಅಥವಾ ಟೇಕ್ ಆಫ್ ಬೋರ್ಡಿನ ಮಟ್ಟಕ್ಕೆ ಸಮನಾಗಿರಬೇಕು. ಸಾಧ್ಯವಾದ ಮಟ್ಟಿಗೆ ಟೇಕ್ ಆಫ್ ಹಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಒಂದೇ ಗೆರೆಯಲ್ಲಿರಬೇಕು. ಹಲಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭದವರೆಗೆ. ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಉದ್ದ ಮಹಿಳೆಯರಿಗೆ 11 ಮೀಟರ್ ಇರಬೇಕು, ಪುರುಷರಿಗೆ 13 ಮೀಟರ್ ಇರಬೇಕು, ಹಿರಿಯರಿಗೆ 9 ಮೀಟರ್ನಿಂದ 12 ಮೀಟರ್ ಇರಬೇಕು. ಟೇಕ್ ಆಫ್ ಗೆರೆಯಿಂದ ಜಿಗಿತದ ಗುಂಡಿಯ ಕೊನೆಯ ಅಂಚಿನವರೆಗೆ ಕನಿಷ್ಠ 21 ಮೀಟರ್ ಅಂತರವಿರಬೇಕು. ಹಲಗೆ ರಚನೆ: ಉದ್ದ 1.22 ಮೀಟರ್ ಇರಬೇಕು, ಅಗಲ 20 ಸೆಂಟಿಮೀಟರ್, ದಪ್ಪ 10 ಸೆಂಟಿಮೀಟರ್ ಇರಬೇಕು. ಹಲಗೆಯ ಮೇಲೆ ಬಿಳಿಯ ಬಣ್ಣವನ್ನು ಹಚ್ಚಿರಬೇಕು. ಹಲಗೆಯು ಆಯತಾಕಾರದಲ್ಲಿದ್ದು ಅದನ್ನು ಮರದಿಂದ ಮಾಡಿರುತ್ತಾರೆ. ಮೂಲ ನಿಯಮಗಳು: ತ್ರಿವಿಧ ಜಿಗಿತದ ಕ್ರಮದಲ್ಲಿಯೇ, ಅಂದರೆ ಹಾಪ್, ಸ್ಟೆಪ್ ಮತ್ತು ಜಂಪ್ ರೀತಿಯಲ್ಲಿಯೇ ಇರಬೇಕು. ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು. ಓಡುವ ಹಾದಿಯ ಒಳಗಿರುವ ಟೇಕ್ ಆಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬೇಕು. ಮೊದಲ ಸುತ್ತಿನಲ್ಲಿ ಜಿಗಿತಗಾರರಿಗೆ 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತಹ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ 3 ಅವಕಾಶಗಳನ್ನು ನೀಡಲಾಗುವುದು.
ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತವು ಅನರ್ಹಗೊಳ್ಳುತ್ತದೆ. ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು. ಟೇಕ್ ಆಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ. ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು. ಜಿಗಿತದ ನಂತರ ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು.